ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಮ್ಮ ಹತ್ರ ಕಿಯಾ ಸಾನೆಟ್ ಬಂದಿದೆ 2024 ಮಾಡೆಲ್. ಇದು ಒಂದು 1.5 ಲೀಟರ್ ಹಾಗೂ ಡೀಸೆಲ್ ವೇರಿಯಂಟ್ ಬಂದಿದೆ. ಇವರು ಟಾಪ್ ಎಂಡ್ ತಗೊಂಡಿದ್ರು ಕೂಡ ಇದರಲ್ಲಿ 360 ಕ್ಯಾಮೆರಾ ಬಂದಿಲ್ಲ. ನಿಮ್ಗೆಲ್ಲ ಗೊತ್ತು ಸಾನೆಟ್ ಅಲ್ಲಿ ಬರೋದಿಲ್ಲ ಅಂತ ಹೇಳಿ. ಸೊ 360 ನಾವು ಇಂಟಗ್ರೇಟ್ ಮಾಡ್ತಾ ಇದೀವಿ. ಸೊ ಅದು ಇಂಟಗ್ರೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇತ್ತು, ನಾವು ಸಿಸ್ಟಮ್ ನ ರಿಮೂವ್ ಮಾಡಿ ಇನ್ನೊಂದು ಸಿಸ್ಟಮ್ ಹಾಕಿ 360 ಹಾಕ್ಬೋದು. ಕಸ್ಟಮರ್ಗೆ 360 ಬೇಕು ಹಾಗೂ ಕಂಪನಿ ಸಿಸ್ಟಮ್ ರಿಟೈನ್ ಮಾಡಬೇಕು ಅನ್ನೋದಕ್ಕೆ ಒಂದು ಅಡಾಪ್ಟರ್ ಹಾಕಿ ವರ್ಕ್ ಮಾಡ್ತಾ ಇದೀವಿ. ಇನ್ಸ್ಟಾಲೇಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಇವತ್ತು ನಾವು ಇನ್ಸ್ಟಾಲ್ ಮಾಡ್ತಾ ಇರೋಂಥದ್ದು ರುಬಿನೋ ಬ್ರ್ಯಾಂಡ್ ಅವ್ರದ್ದು 360 ಡಿಗ್ರಿ ಕ್ಯಾಮ್ರಾ ಇಂಟರ್ಫೇಸ್ ವಿತ್ ಸ್ಕ್ರೀನ್ ಆಕ್ಟಿವೇಟರ್. ಇದು ಕಿಯಾ ಸಾನೆಟ್, ಕಿಯಾ ಹಾಗೂ ಸೆಲ್ಟೋಸ್ ಹಾಗೂ ಕಿಯಾ ಕಾರ್ನಿವಲ್ ಎಲ್ಲದಕ್ಕೂ ಒಂದು ಯೂನಿವರ್ಸಲ್ ಬರುತ್ತೆ. 360 ಹಾಕಬೇಕು ಕಂಪನಿಯಿಂದ ಬಂದಿರೋ ಸಿಸ್ಟಮ್ ಅಂತ ಹೇಳಿದ್ರೆ ಈ ರೀತಿದೊಂದು ಅಡಾಪ್ಟರ್ ಹಾಕಬೇಕಾಗುತ್ತೆ. ಇಲ್ಲಿ ಏನು ಒಂದು ಗ್ರೀನ್ ಮಾರ್ಕ್ ಅಂತ ಇದೆ, ಇಲ್ಲಿ ತನಕ ಬಂದಿರೋದು ಕಂಪನಿ ವೈರು. ಸೊ ಇದಾದ್ಮೇಲೆ ನಾವು ಹಾಕಿರೋದು ಅಡಾಪ್ಟರ್ ಈ ವೈಟ್ ಪಿನ್ ಇಂದ. ಮತ್ತೆ ನೋಡಿ ಇಲ್ಲಿ ಬಂದು ಒಂದು ವೈಟ್ ಪಿನ್ ಇದೆ. ಸೊ ಇದು ಮೇಲ್ ಟು ಫಿಮೇಲ್ ಕನೆಕ್ಟರ್. ಇದೊಂಥರ ಬೈಪಾಸ್ ಮಾಡ್ದಂಗೆ. ಇದು ಕಂಪನಿಯಿಂದ ಇದು ಫಸ್ಟ್ ಫಿಟ್ ಆಗಿತ್ತು. ನಾವು ಇದನ್ನ ರಿಮೂವ್ ಮಾಡಿ ಅಡಾಪ್ಟರ್ ಇಲ್ಲಿಗೆ ಹಾಕಿದೀವಿ. ಇದರಲ್ಲಿ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಈ ರೀತಿ ನಮಗೆ ಒಂದು ರಿವರ್ಸ್ ಕನೆಕ್ಷನ್ ಇರ್ಬೋದು, ಪಾಸಿಟಿವ್ ನೆಗೆಟಿವ್ ಗ್ರೌಂಡ್ ಇರ್ಬೋದು, ಪ್ರತಿಯೊಂದು ಇದನ್ನ ನಾವು ಇಲ್ಲಿಂದ ಯೂಸ್ ಮಾಡ್ಕೊಬೇಕು. ಇದನ್ನ ಯೂಸ್ ಮಾಡೋದಕ್ಕೆ ಜಂಪ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಟ್ಯಾಂಪರ್ ಮಾಡಬೇಕಾಗುತ್ತೆ. ಟ್ಯಾಂಪರ್ ಮಾಡಿದ್ರೆ ಇವಾಗಿನ ವೆಹಿಕಲ್ಸ್ ಎಲ್ಲ ನಿಮ್ಗೆ ECM ಎರರ್ ಬರುತ್ತೆ. ಹಾಗೂ ಈ ತರದೊಂದು ವೈರ್ ಏನಿದೆ ಇದು ಬಂದು ನಿಮ್ಗೆ ECM ಅಲ್ಲಿ ಯಾವುದೇ ಒಂದು ಎರರ್ ಕೊಡೋದಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ 360ಗೆ 4 ಕ್ಯಾಮ್ರಾ ಕೂರಿಸ್ತಾ ಇದೀವಿ. ನೋಡಿ ಈ ತರದೊಂದು ಲೆಫ್ಟ್ ರೈಟ್ ಗೆ ಒಂದೊಂದು ಮಿರರ್ ಅಲ್ಲಿ ಒಂದೊಂದು ಕ್ಯಾಮ್ರಾ ಕೂರುತ್ತೆ. ಇದನ್ನ ಕನೆಕ್ಷನ್ ಕೊಡಕ್ಕೆ ನಾವು ಈ ತರದ ಕ್ಯಾಪ್ ರಿಮೂವ್ ಮಾಡಿ ಇಲ್ಲಿಂದ ವೈರಿಂಗ್ ರನ್ ಆಗುತ್ತೆ. ಸೊ ಇಲ್ಲೆಲ್ಲ ಬಾರಿ ಕೇರ್ಫುಲ್ ಆಗಿ ವರ್ಕ್ ಮಾಡಬೇಕು. ಹಾಗೂ ನೀವು ಕೆಳಗಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈಗಾಗಲೇ ಒಂದು ಕ್ಯಾಮ್ರಾ ಕೂರಿಸಿದೀವಿ. ಆ ಕಡೆ ಡೋರಲ್ಲೂ ತೋರಿಸ್ತೀನಿ ನಿಮಗೆ. ನೋಡಿ ಈ ಕಡೆನೂ ಒಂದು ಕ್ಯಾಮ್ರಾ ಕೂತಾಗಿದೆ. ಸೊ 2 ಕ್ಯಾಮ್ರಾ ಆಯ್ತು. ಇಲ್ಲಿನೂ ವೈರಿಂಗ್ ಮಾಡಿದೀವಿ. ಸೊ ಹಾಗೆ ಫ್ರಂಟ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಒಂದು ಕ್ಯಾಮ್ರಾ ಹಾಕಿದೀವಿ. ಹಾಗೂ ರೇರ್ ಅಲ್ಲಿ ಒಂದು ಕ್ಯಾಮ್ರಾ ಹಾಕಿದೀವಿ. ಸೊ 4 ಕ್ಯಾಮ್ರಾನ ಇಂಟಗ್ರೇಟ್ ಮಾಡಿದಾಗ ನಿಮಗೆ ಬರ್ಡ್ ವ್ಯೂ ಅಂತ ಕಾಣುತ್ತೆ. ಸುಮಾರು ಜನ ಏನು ಅನ್ಕೊಂಡಿದ್ದಾರೆ ಮೇಲೆಲ್ಲೋ ಕ್ಯಾಮ್ರಾ ಕೂರಿಸಿರ್ತಾರೆ, ಮೇಲಿಂದ ಬರ್ಡ್ ವ್ಯೂ ಕಾಣುತ್ತೆ ಅಂತಿಲ್ಲ. ಅದು ಇಂಟಗ್ರೇಟ್ ಮಾಡ್ತೀವಿ. ನೋಡಿ ರೇರಲ್ಲಿ ಬಂದ್ಬಿಟ್ಟು ಈ ಕಂಪನಿಯಿಂದ ಬಂದಿರೋದು ಈ ಕ್ಯಾಮ್ರಾ ಇಲ್ಲಿತ್ತು, ಅದ್ರ ಪಕ್ಕದಲ್ಲೇ ನಾವೊಂದು 360 ಕ್ಯಾಮ್ರಾ ಹಾಕ್ತಾ ಇದೀವಿ. ಇದಿಷ್ಟು ಇಂಟಗ್ರೇಟ್ ಮಾಡಿದಾಗ ಏನಾಗುತ್ತೆ, ಕ್ಯಾಲಿಬ್ರೇಷನ್ ಆದಾಗ ಮೇಲಿಂದ ಒಂದು ಬರ್ಡ್ ವ್ಯೂ ತರ ಕಾಣುತ್ತೆ. ಎಲ್ಲ ಸುತ್ತಾರೆ ನಿಮಗೆ 360 ಕಾಣುತ್ತೆ. ಹಾಗೂ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಬಂದಿರೋಂಥ ಒಂದು ಸೆನ್ಸರ್ಸ್ ಏನಿದೆ, ರೇರಲ್ಲಿ ಬಂದಿರೋ ಸೆನ್ಸರ್ಸ್ ಏನಿದೆ ಅವೆಲ್ಲ ವರ್ಕ್ ಮಾಡುತ್ತೆ. ಹಾಗೂ ಹಿಂದ್ಗಡೆ ನಾವೇನು ಒಂದು ಕ್ಯಾಮ್ರಾ ತೋರಿಸಿದ್ವಿ, ಇವರು ರಿವರ್ಸ್ ಗೇರ್ ಹಾಕಿದಾಗ ಅದೇ ಕ್ಯಾಮ್ರಾದಲ್ಲಿ ನಿಮಗೆ ವಿಡಿಯೋ ಔಟ್ಪುಟ್ ಬರುತ್ತೆ. ಈಗ ನಾವು 360 ಕ್ಯಾಮ್ರಾಸ್ 4 ಕ್ಯಾಮ್ರಾ ಕೂರಿಸಿದ್ರೆ ಅದು ಬಂದು ನಿಮಗೆ ರೆಕಾರ್ಡ್ ಕೂಡ ಆಗ್ತಾ ಇರುತ್ತೆ. ಬೇಕು ಅಂತ ಹೇಳಿದ್ರೆ ನಾವು ಹಾಕೋ ಕ್ಯಾಮ್ರಾದಲ್ಲೂ ನೀವು ರಿವರ್ಸ್ ನೋಡ್ಬೋದು. ಬಟ್ ಕಸ್ಟಮರ್ ಚಾಯ್ಸ್ ಇರೋದ್ರಿಂದ ನಾವು ಕಂಪನಿ ಕ್ಯಾಮ್ರಾನ ನಾವು ರಿಟೈನ್ ಮಾಡಿ ಅದೇ ಕ್ಯಾಮ್ರಾದಲ್ಲಿ ರಿವರ್ಸ್ ಬರೋ ಹಾಕಿ ಮಾಡಿದೀವಿ. ಹಾಗೂ ನಮ್ಮ 360 ಡಿಗ್ರಿ ಕ್ಯಾಮ್ರಾ ಏನಿದೆ ಅದು ರೆಕಾರ್ಡಿಂಗ್ ಯೂಸ್ ಮಾಡ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವಾಗ ಕಸ್ಟಮರ್ ಏನ್ ಸ್ಪೆಂಡ್ ಮಾಡ್ತಿದ್ದಾರೆ, ಇಷ್ಟ ಅಮೌಂಟ್ ನ ಸ್ಪೆಂಡ್ ಮಾಡಿದ್ರೆ ನಾವು ಕಂಪನಿಯಿಂದ ಬಂದಿರೋ ಸಿಸ್ಟಮ್ ನಾವು ಇಗ್ನೋರ್ ಮಾಡಿ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಸಿಸ್ಟಮ್ ಹಾಕಿ 360 ಹಾಕ್ಬೋದು. ಈಗ ಹಾಕ್ತಾ ಇರೋಂತ ಒಂದು 360 ಡಿಗ್ರಿ ಕ್ಯಾಮ್ರಾ ಇದೆ, ಅದು ಬಂದು ಈ ಮೋಕೋ ಬ್ರ್ಯಾಂಡ್ ಅಲ್ಲಿ ಹಾಕ್ತಾ ಇದೀವಿ. ಇದು ಒಂದು C360 ಎಕ್ಸಿಕ್ಯೂಟಿವ್ ಅಂತೇಳಿ ಎಕ್ಸಿಕ್ಯೂಟಿವ್ ಮಾಡೆಲ್ ಹಾಕ್ತಾ ಇದೀವಿ. ಇದರಲ್ಲಿ ಸೋನಿ ಲೆನ್ಸ್ ಬಂದಿರಲ್ಲ. ಇದಕ್ಕಿಂತ ಸ್ವಲ್ಪ ಹೈ ಎಂಡ್ ಬೇಕಂದ್ರೆ ಇನ್ನೊಂದು 4-5 ಸಾವಿರ ಜಾಸ್ತಿ ಆಯ್ತು. ಅದ್ರಲ್ಲಿ ಬಂದು ನಿಮಗೆ ಒಂದು ಸೋನಿ ಲೆನ್ಸ್ ಬರುತ್ತೆ. ಸೊ ಕ್ಲಾರಿಟಿ ಜಾಸ್ತಿ. ಬಟ್ ಈ ಸಿಸ್ಟಮ್ಗೆ ನಾನು ಏನಕ್ಕೆ ನಿಮಗೆ ಕಸ್ಟಮರ್ಗೆ ಯಾಕೆ ನಾನು ಸಜೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ 5,000 ಅವ್ರು ಜಾಸ್ತಿ ಕೊಟ್ಟರು ಈ ಕಂಪನಿಯಿಂದ ಬಂದಿರೋ ಡಿಸ್ಪ್ಲೇಗೆ ನೀವು ಎಂತ ಎಕ್ಸ್ಪೆನ್ಸಿವ್ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ರು ರೆಸಲ್ಯೂಷನ್ ಇದರಲ್ಲಿ ಎಷ್ಟಿದೆ ಅಷ್ಟೇ ಔಟ್ಪುಟ್ ಕೊಡೋದು. ಹಾಗಾಗಿ ಅಲ್ಲಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಒಂದು ಎಕ್ಸಿಕ್ಯೂಟಿವ್ ಮಾಡಲೇ ಸಾಕು ಅಂತೇಳಿ ಹೇಳಿದ್ದೀನಿ. 360 ಡಿಗ್ರಿಗೆ ಈ ರೀತಿದೊಂದು ಮಾಡ್ಯೂಲ್ ಬರುತ್ತೆ. ಇದರಲ್ಲೇ ನಿಮಗೆ ರೆಕಾರ್ಡಿಂಗ್ ಆಗೋದು. ಈ ಪಿನ್ ಟು ಪಿನ್ ಏನ್ ಬಂದಿದೆ ಈ ವೈರಿಂಗ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಒಂದು ಜಾಕ್ ರನ್ ಆಗುತ್ತೆ. ಸೊ ಇಲ್ಲಿ ಬಂದಿರೋಂಥದಕ್ಕೆ ನಾವು ಪೆನ್ ಡ್ರೈವ್ ಹಾಕಕ್ಕೆ ಅವಕಾಶ ಇರುತ್ತೆ. ಆ ವೈರ್ ಬಂದ್ಬಿಟ್ಟು ನಾವಿಲ್ಲಿ ಇಲ್ಲಿ ಒಂದು ಏನು ಗ್ಲೋ ಬಾಕ್ಸ್ ಅಂತ ಬರುತ್ತೆ ಅಲ್ಲಿಗೆ ಬಂದಿರುತ್ತೆ. ನೀವು 32 GB ಇಂದ ಅಬೌವ್ ಯಾವ್ದಾದ್ರು ಒಂದು ಪೆನ್ ಡ್ರೈವ್ ಹಾಕಿದ್ರೆ ರೆಕಾರ್ಡ್ ಆಗುತ್ತೆ. ಫುಲ್ ಆದ್ಮೇಲೆ ಲೂಪ್ ಆಗ್ತಾ ಇರುತ್ತೆ. ಹಾಗೂ ಇಲ್ಲೇ ಒಂದು ನಿಮಗೆ ಒಂದು ಓವಲ್ ಶೇಪಿಂಗ್ ಒಂದು ಸೆನ್ಸರ್ ಏನ್ ಕಾಣ್ತೆ, ಇದು ಬಂದು ರಿಮೋಟ್ ಯೂಸ್ ಮಾಡ್ಲಿಕ್ಕೆ. ಸೊ ನಮ್ಮ ಈ ಒಂದು ಸಿಸ್ಟಮ್ ಅಲ್ಲಿ ನೀವು ಲೆಫ್ಟ್ ಇಂಡಿಕೇಟರ್ ಹಾಕಿದಾಗ ಲೆಫ್ಟ್ ವಿಡಿಯೋ, ರೈಟ್ ಇಂಡಿಕೇಟರ್ ಹಾಕಿದಾಗ ರೈಟ್ ವಿಡಿಯೋ ಬರುತ್ತೆ, ರಿವರ್ಸ್ ಹಾಕಿದಾಗ ರಿವರ್ಸ್ ಬರುತ್ತೆ. ಹಾಗೂ ಇಂಟೆನ್ಷನಲ್ಲಿ ನೀವು ಆನ್ ಮಾಡೋಕೆ ಅಂದ್ರೆ ರಿಮೋಟ್ ಅಲ್ಲಿ ಆನ್ ಕೂಡ ಮಾಡ್ಕೊಬಹುದು. ಸೊ ಆ ರಿಮೋಟ್ ನ ಆಕ್ಸೆಸ್ ಮಾಡೋದಕ್ಕೆ ಬಂದ್ಬಿಟ್ಟು ಆ ಸೆನ್ಸರ್ ಯೂಸ್ ಮಾಡ್ತಾ ಇದೀವಿ. ಏನೊಂದು ಮಿರರ್ ಇಂದ ಬಂದಿರೋ ಅಂತ ಒಂದು ಕ್ಯಾಮ್ರಾಸ್ ಏನಿದೆ ಆ ವೈರ್ಸ್ ನೆಲ್ಲ ಗ್ಲೋ ಬಾಕ್ಸ್ ಹತ್ರ ತಗೊಂಡಿದ್ದಾರೆ. ಆ ಕಡೆ ಡೋರಿಂದ ಈ ಕಡೆ ಡೋರಿಗೆಲ್ಲ ತಗೊಂಡು ಇದು ಸಿಸ್ಟಮ್ ಹತ್ರ ಹಿಂದ್ಗಡೆ ಬರುತ್ತೆ. ಎಲ್ಲದಕ್ಕೂ ಟ್ಯಾಗ್ಸ್ ಆಗುತ್ತೆ. ಎಲ್ಲೂ ವೈರ್ ನೇತಾಡೋದೇನು ಕಾಣಿಸಲ್ಲ. ಹಾಗೂ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ ನಾವೇನು ವೈರಿಂಗ್ ಮಾಡಿದೀವಿ ಅಂತ. ಈಗ ನೋಡೋದಕ್ಕೆ ಏನಾಗುತ್ತೆ, ಎಲ್ಲ ಸ್ಟ್ರಿಪ್ ಆಗಿದೆ ಅಂತ ಅನಿಸ್ತಿದೆ. ಬಟ್ ಎಲ್ಲ ಫಿಟ್ ಆದ್ಮೇಲೆ ನಾವು ಹಾಕಿರೋಂಥ ಯೂನಿಟ್ ಎಲ್ಲೂ ಕಾಣಲ್ಲ. ಇವತ್ತು ಇನ್ಸ್ಟಾಲ್ ಮಾಡಿರೋಂಥದ್ದು ಮೋಕೋದಲ್ಲಿ C360E ಅನ್ನೋ ಅಂತ ಒಂದು 360 ಡಿಗ್ರಿ ಕಿಟ್ ನ ಇದು ಹಾಕ್ತಿದೀವಿ. ಇದು ಫುಲ್ ಕಿಟ್, ಇದರಲ್ಲಿ ವಿತ್ ಹಾರ್ಡ್ವೇರ್ ಫುಲ್ ಬಂದ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇದು ಯಾವ್ದಾದ್ರು ಒಂದು ಸಿಸ್ಟಮ್ಗೆ ಇಂಟಗ್ರೇಟ್ ಮಾಡೋದಕ್ಕೆ ಕೆಲವು ಸರಿ ನಮಗೆ 360 ರೆಡಿ ಇರೋ ಸಿಸ್ಟಮ್ ಹಾಕ್ತಿವಲ್ಲ ಅದಕ್ಕೆ ಹಾಫ್ ಕಿಟ್, ಇದಕ್ಕೆ ಫುಲ್ ಕಿಟ್ ಅಂತೀವಿ. ಇದು ಫುಲ್ HD ಬರುತ್ತೆ. ಹಾಗೂ ಇದಕ್ಕೆ 3D ಎಕ್ಸ್ಪೀರಿಯನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. 360 ಡಿಗ್ರಿ ಬರ್ಡ್ ವ್ಯೂ ಸೆಕ್ಯೂರಿಟಿ ಸಿಸ್ಟಮ್, ನೈಟ್ ವಿಷನ್ ಇದೆ, ಸೂಪರ್ HD 1080p ವರ್ಕ್ ಆಗುತ್ತೆ, MP4 ವಿಡಿಯೋ ಪ್ಲೇಬ್ಯಾಕ್ 2 ಆಗುತ್ತೆ, ರಿಮೋಟ್ ಕಂಟ್ರೋಲ್ ಕೂಡ ಕೊಟ್ಟಿರ್ತಾರೆ. ಹಾಗೂ ಇದರದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಇಲ್ಲಿ ಏನ್ ಕಾಣ್ತಿದೆ ನೋಡಿ ಈ ರೀತಿ ಇರುತ್ತೆ. ಇದರದ್ದು MRP ಬಂದ್ಬಿಟ್ಟು 33,900 ರೂಪೀಸ್ ಇರುತ್ತೆ. ನಿಮಗೆ ಆಫರ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನಮಗೆ ಕಾಲ್ ಮಾಡಿದ್ರೆ ನಾವು ನಿಮ್ಮ ವೆಹಿಕಲ್ ಸ್ಪೆಸಿಫಿಕ್ ಯಾವ್ದಿದೆ ನೋಡ್ಕೊಂಡು ನಾನು ನಮ್ಮ ಪ್ರೈಸ್ನ ನಿಮಗೆ ಕೋಟ್ ಮಾಡ್ತೀವಿ.
ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಪ್ಯಾನ್ ಇಂಡಿಯಾ ಸೇಲ್ಸ್ ಇರುತ್ತೆ, ಹಾಗೂ ಎಸ್ಪೆಷಲಿ ಕರ್ನಾಟಕದಲ್ಲಿ ಇನ್ ಕೇಸ್ ನೀವೇನಾದ್ರು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮಗೆ ಡೋರ್ ಸ್ಟೆಪ್ ಇನ್ಸ್ಟಾಲೇಷನ್ಸ್ ಕೂಡ ಕೊಡ್ತೀವಿ. ಹಾಗೂ ನೀವು ಪೇಮೆಂಟ್ ಮೋಡ್ಗೆ ಬಂದು ಜಿಪೇ, ಫೋನ್ಪೇ ಮಾಡ್ಬೋದು, ಅಥವಾ ಕಾರ್ಡ್ಸ್ ಯೂಸ್ ಮಾಡ್ಬೋದು, ಅಥವಾ EMI ಫೆಸಿಲಿಟಿ ಬೇಕು ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ. ಇವತ್ತು ನಾವು ಇವಾಗ ಲಾಸ್ಟ್ ಪಾರ್ಟ್ ಆಫ್ ದ ಇನ್ಸ್ಟಾಲೇಷನ್ ಬಂದು ಕ್ಯಾಲಿಬ್ರೇಷನ್ ಮಾಡ್ತಾ ಇದೀವಿ. ಫ್ರಂಟ್ ಅಂಡ್ ಬ್ಯಾಕ್ ಏನ್ ಬಟ್ಟೆ ಹಾಕ್ತಿದೆ, ಈ ತರದ ಬಟ್ಟೆ ಹಾಕ್ಬಿಟ್ಟು ಬ್ಲಾಕ್ ಕಲರ್ ಚೆಕ್ಸ್ ಏನ್ ಕಾಣ್ತಿದೆ, ಇದನ್ನ ನಾವು 4 ಕಡೆ ಬರುವಂತ ಚೆಕ್ಸ್ ಗೆ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಅವಾಗ 4 ಕ್ಯಾಮ್ರಾ ನಿಮಗೆ 360 ಡಿಗ್ರಿಗೆ ವರ್ಕ್ ಆಗುತ್ತೆ. ಕ್ಯಾಲಿಬ್ರೇಷನ್ ಯಾವ ರೀತಿ ಮಾಡ್ತದೆ ಅಂತ ತೋರಿಸ್ತೀವಿ. ನಾವೇನೇ ಇನ್ಸ್ಟಾಲೇಷನ್ ಮಾಡಿದ್ರು ಲಾಸ್ಟ್ ಅಲ್ಲಿ 360 ಡಿಗ್ರಿಲಿ ಕ್ಯಾಲಿಬ್ರೇಷನ್ ತುಂಬಾ ಮೈನ್ ಪಾರ್ಟ್ ಇದೆ. ಕ್ಯಾಲಿಬ್ರೇಷನ್ ಸರಿ ಆಗ್ಲಿಲ್ಲ ಅಂದ್ರೆ ನಿಮಗೆ ಇಮೇಜಸ್ ಓವರ್ಲ್ಯಾಪ್ ಆಗುತ್ತೆ. ಹಾಗೂ ಸೈಡ್ ಅಲ್ಲಿ ಲೆಫ್ಟ್ ಟು ರೈಟ್ ಏನೊಂದು ನಾವು ಪೇಮೆಂಟ್ ಅಂತೀವಿ, ಅಥವಾ ಸೆಂಟರ್ ಮೀಡಿಯನ್ ಆಫ್ ದಟ್ ರೋಡ್ ಏನಿರುತ್ತಲ್ಲ, ಅದೆಲ್ಲ ನಿಮಗೆ ಕ್ರಿಸ್ ಕ್ರಾಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕ್ಯಾಲಿಬ್ರೇಷನ್ ಈಸ್ ಮೈನ್. ಇವಾಗ ಕೆಲವರೆಲ್ಲ ಹೇಳ್ತಾರೆ ಇನ್ಸ್ಟಾಲೇಷನ್ ನಮಗೆ ತುಂಬಾ ಕಮ್ಮಿಲ್ ಆಗುತ್ತೆ ಅಂತ ಹೇಳಿ. ಆಯ್ತು, ಕಮ್ಮಿಲೇ ಮಾಡ್ತಾರೆ, ಇನ್ಸ್ಟಾಲ್ ಆಗುತ್ತೆ. ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಅಲ್ಲಿ ನಿಮಗೆ ಆ ಒಂದು ಶೀಟ್ ಇಂದ ಏನ್ ಕಾಣ್ತಾ ಇದೆ, ಇಲ್ಲಿ ನೋಡಿ ಯಾವ ಕಡೆ ಇದೆ ಅಂತ. ಸೊ ಮಿರರ್ ಇಮೇಜ್, ಈ ಮಿರರ್ ಇಮೇಜ್ ಎಲ್ಲ ಅವಾಯ್ಡ್ ಆಗ್ಬೇಕಂದ್ರೆ ಕ್ಯಾಲಿಬ್ರೇಷನ್ ಮಾಡಲೇಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.